ಸ್ನೇಹಿತರೆ ನಮಸ್ಕಾರ. ಇತ್ತೀಚೆಗೆ ಈ ಕನ್ನಡದ ಸೀರಿಯಲ್ನಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ, ಈ ಲೀಡ್ ರೋಲ್ನಲ್ಲಿ ನಟಿಸಿರ್ತಾರಲ್ಲ, ಅವರಿಬ್ಬರ ನಡುವೆ ನಿಜ ಜೀವನದಲ್ಲೂ ಕೂಡ ಪ್ರೀತಿ, ಸ್ನೇಹ ಮತ್ತು ಸಂಬಂಧಗಳು ಶುರುವಾಗುವಂತಹ ಸಂದರ್ಭ ಹೆಚ್ಚಾಗಿದೆ ಕಣ್ರಿ. ಇತ್ತೀಚೆಗೆ ಇದೇ ರೀತಿಯಾದಂತಹ ಸಾಕಷ್ಟು ಸ್ಟೋರಿಗಳನ್ನು ಕೇಳ್ತಾ ಬಂದಿದ್ದೇವೆ. ಈಗ ಇದಕ್ಕೆ ಮತ್ತೊಂದು ಸೇರ್ಪಡೆ ಏನಂತ ಹೇಳಿದ್ರೆ, ಗಟ್ಟಿಮೇಳದ ರೌಡಿ ಬೇಬಿ ಮತ್ತು ಇದೇ ವಿಕಾಸ್ ಮಧ್ಯೆ ಲವ್ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಈಗ ಅಭಿಮಾನಿಗಳಲ್ಲಿ ಮೂಡಿದೆ. ಎಲ್ಲರ ಚಿತ್ತ ಈಗ ಶಿವಪಾರ್ವತಿ ಜೋಡಿಯ ಮೇಲೆ ನೆಟ್ಟಿದೆ. ಗಟ್ಟಿಮೇಳ ಧಾರಾವಾಹಿಯ ಮೂಲಕ ಮನೆ ಮಾತಾಗಿರುವಂತಹ ನಿಶಾ ಕೃಷ್ಣ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಅಣ್ಣೆಯ ಶೂಟಿಂಗ್ ವೇಳೆ ಇವರಿಬ್ಬರು ಕೂಡ, ಯಾರು ವಿಕಾಸ್ ಮತ್ತು ಈ ನಿಶಾ ಇಬ್ಬರು ಕೂಡ ಇರುವಂತಹ ಸ್ನೇಹ ಸಲುಗೆಯನ್ನು ನೋಡ್ತಿದ್ರೆ ಏನೋ ನಡೀತಿದೆ ಇವರಿಬ್ಬರ ನಡುವೆ ಅನ್ನುವಂಥ ಅನುಮಾನವನ್ನು ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಪಡಿಸ್ತಿದ್ದಾರೆ. ಜೊತೆಗೆ ಇವರಿಬ್ಬರು ಕೂಡ ಈಗಾಗಲೇ ಮದುವೆ ಆಗುವಂಥ ತೀರ್ಮಾನಕ್ಕೆ ಬಂದಿದ್ದಾರಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳ್ತಿದ್ದಾರೆ. ಇಬ್ಬರ ಹೆಸರಿನಲ್ಲಿ ಫ್ಯಾನ್ ಪೇಜಸ್ಗಳು ಕೂಡ ಸಿಕ್ಕಾಬಟ್ಟೆ ಆ್ಯಕ್ಟಿವ್ ಆಗ್ತಿದ್ದಾವೆ. ಏನಿದು ಇವರಿಬ್ಬರ ಈ ಸ್ನೇಹ ಪ್ರೀತಿಯ ಕತೆ ಏನಿದು? ನಿಜವಾಗ್ಲೂ ಕೂಡ ಲವ್ ಮಾಡ್ತಿದ್ದಾರಾ? ಏನಿದರ ರಹಸ್ಯ? ಎಲ್ಲವನ್ನು ಕೂಡ ತೆರೆದಿಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಈಗಾಗಲೇ ಹೇಳಿದಂತೆ ಗಟ್ಟಿಮೇಳ ಧಾರಾವಾಹಿಯ ರೌಡಿ ಬೇಬಿಗೆ ಲವ್ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಈಗ ಅಭಿಮಾನಿಗಳಲ್ಲಿ ಮೂಡಿದೆ. ಅದಕ್ಕೆ ಡೌಟ್ಗಳು ಕೂಡ ಶುರುವಾಗಿದೆ. ಪಾರು ಶಿವು ಮಧ್ಯೆ ಕೆಮಿಸ್ಟ್ರಿ ಆನ್ ಸ್ಕ್ರೀನ್ನಲ್ಲಿ ಎಷ್ಟು ಚೆಂದಾಗಿದೆಯೋ ಅಷ್ಟೇ ಚೆನ್ನಾಗಿ ಆಫ್ ಸ್ಕ್ರೀನಲ್ಲೂ ಕೂಡ ಇದೆ ಅನ್ನೋದ್ರಿಂದ ಡೌಟೇ ಇಲ್ಲ. ಹಾಗಾಗಿ ಇವರಿಬ್ಬರ ನಡುವೆ ಏನೋ ಒಂದು ಸಮಥಿಂಗ್ ನಡೀತಿದೆ ಅನ್ನುವಂಥ ಅನುಮಾನ ಫ್ಯಾನ್ಸ್ಗೆ ಈಗಾಗಲೇ ಎದ್ದು ಕಾಣ್ತಿದೆ. ಈ ಸುದ್ದಿ ಈಗ ನಿಶಾ ಗುಂಗಲ್ಲಿದ್ದಂಥ ಹುಡುಗರ ಹಾರ್ಟ್ನ ಬ್ರೇಕನ್ನೇ ಮಾಡಿ ಹಾಕಿದೆ ಅಂತ ಕೂಡ ಹೇಳ್ಬೋದು. ಗಟ್ಟಿಮೇಳ ಧಾರಾವಾಹಿಯ ಮೂಲಕ ವೀಕ್ಷಕರ ಮನೆ ಮಾತಾಗಿದ್ದಂತಹ ನಟಿ ನಿಶಾ ರವಿಕೃಷ್ಣ ಅವರು ಮುದ್ದಾಗಿರುವ ಚೆಲುವೆಯನ್ನು ಕಂಡ್ರೆ ಅಭಿಮಾನಿಗಳಿಗೆ ಬಲು ಪ್ರೀತಿ. ಜೊತೆಗೆ ಈಕೆಯ ಮಾತು, ಈಕೆಯ ನಡವಳಿಕೆ, ಹಾಗೆಯೇ ಈಕೆ ಸೀರಿಯಲ್ನಲ್ಲಿ ನಟಿಸ್ತಿದ್ದಂಥ ರೀತಿಯ ಬಗ್ಗೆನೂ ಕೂಡ ಸಾಕಷ್ಟು ಜನರಿಗೆ ಒಂದು ರೀತಿಯಲ್ಲಿ ಖುಷಿ, ಪ್ರೀತಿ ಎಲ್ಲದೂ ಕೂಡ ಇದೆ. ಈ ಚೆಲುವೆಯನ್ನು ಕಟ್ಟಿಕೊಳ್ಳಬೇಕು ಅಂತ ಹೇಳ್ಬಿಟ್ಟು ಅದೆಷ್ಟೋ ಜನ ಕನಸನ್ನು ಕೂಡ ಕಂಡಿರ್ತಾರೆ. ಆದರೆ ಗಟ್ಟಿಮೇಳ ಟೈಮ್ನಲ್ಲಿ ನಿಶಾ ಹಾಗೂ ರಕ್ಷ ಜೋಡಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಹೇಗೆ ಹುಟ್ಟಿಕೊಂಡಿದ್ದೋ ಅದಕ್ಕಿಂತ ಕೂಡ ಹೆಚ್ಚು ಈಗ ಅಣ್ಣಯ್ಯ ಜೋಡಿಯ ಈ ಮುದ್ದಾದಂತಹ ಅರಗಿಣಿಗಳಿಗೂ ಕೂಡ ಅದೇ ರೀತಿಯಾದಂಥ ಫ್ಯಾನ್ ಫಾಲೋಯಿಂಗ್ಗಳು ಹೆಚ್ಚಾಗ್ತಿದೆ. ಈಗ ಶಿವ ಪಾರ್ವತಿ ಜೋಡಿ ಮೇಲೆ ಎಲ್ಲರ ಚಿತ್ತವೂ ಕೂಡ ನೆಟ್ಟಿದೆ. ಅಣ್ಣಯ್ಯ ಧಾರಾವಾಹಿ ಈಗಾಗಲೇ ಸೂಪರ್ ಹಿಟ್ ಆಗಿದೆ. ನಂಬರ್ 1 ಸ್ಥಾನದಲ್ಲಿ ರಾರಾಜಿಸ್ತಾ ಇದೆ. ಪ್ರತಿಯೊಂದು ಪಾತ್ರ ಕೂಡ ವೀಕ್ಷಕರ ಮನಸ್ಸಲ್ಲಿ ರಿಜಿಸ್ಟರ್ ಆಗಿದೆ. ಸದ್ಯ ಟ್ರೆಂಡಿಂಗ್ನಲ್ಲಿರುವಂಥ ಜೋಡಿ ಅಂದರೆ ಜಿಮ್ಸೀನಾ ಗುಂಡಮ್ಮ. ಇವರ ಸೀನ್ಗಳಿಗೆ ವೀಕ್ಷಕರ ರೆಸ್ಪಾನ್ಸು ಸಖತ್ತಾಗಿ ಬರ್ತಾ ಇದೆ. ಇನ್ನು ಅಣ್ಣ ಅತ್ತಿಗೆ ಅಂತೂ ಸೂಪರ್ ಅಂತೇಳಿ ಹೇಳ್ತಾರೆ. ಹಾಗೆಯೇ ಪಾರುಶಿವು ಕೆಮಿಸ್ಟ್ರಿಗೆ ಏನೋ ಒಂದು ಇದೆ ಅನ್ನುವಂತಹ ಒಂದು ಫ್ಯಾನ್ಸ್ಗಳು ಈಗ ತೆರೆ ಮೇಲೆ ಈ ಜೋಡಿ ಅಷ್ಟೊಂದು ಕ್ಲೋಸ್ ಆಗಿದೆಯಾ ಅಥವಾ ತೆರೆಯ ಹಿಂದೆಯೂ ಕೂಡ ಹಾಗೆ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೇಳುವಂತೆ ಆಗಿದೆ. ನಿಜ ಜೀವನದಲ್ಲೂ ಕೂಡ ಅಷ್ಟೇ ಕ್ಲೋಸ್ ಬಾಂಡಿಂಗ್ ಇವರಿಬ್ಬರ ನಡುವೆ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಕೆಲವೊಂದಷ್ಟು ಫೋಟೋಸ್ಗಳು ಈಗ ವೈರಲ್ ಆಗ್ತಿದ್ದಾವೆ. ನಿಶಾ ಹಾಗೂ ವಿಕಾಸ್ ಫ್ಯಾನ್ಸ್ಗಳಲ್ಲಿ ಈ ಡೌಟ್ ಈಗಾಗಲೇ ಶುರುವಾಗಿದೆ. ಇಬ್ಬರ ಹೆಸರಿನಲ್ಲೂ ಕೂಡ ಫ್ಯಾನ್ ಪೇಜ್ಗಳು ಓಪನ್ ಆಗ್ತಿದ್ದಾವೆ. ಅಣ್ಣಯ್ಯ ಶೂಟಿಂಗ್ನ ವೇಳೆ ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಕೇರ್ ಮಾಡುವಂಥ ರೀತಿ, ಶೂಟಿಂಗ್ ನಂತರ ಸ್ವತಃ ವಿಕಾಸು ನಿಶಾ ಅವರನ್ನು ಮನೆಯವರಿಗೆ ಡ್ರಾಪ್ ಮಾಡುವಂಥದ್ದು, ವರ್ಷದ ಆರಂಭದಲ್ಲಿ ಜೀ ಕನ್ನಡ ಕಾರ್ಯಕ್ರಮದಲ್ಲಿ ಸ್ವತಃ ನಿಶಾ ಅವರ ತಾಯಿನೇ ಈ ಶೋನ ಬಹಿರಂಗಪಡಿಸಿರೋದು, ಇದಿಷ್ಟೇ ಆಗಿದ್ರೂ ಓಕೆ. ವಿಕಾಸು ಸಿನಿಮಾ ಹಾಡಿಗೆ ಇಬ್ಬರು ಕೂಡ ರೊಮ್ಯಾಂಟಿಕ್ ಆಗಿ ರೀಲ್ಸನ್ನು ಮಾಡುವಂಥದ್ದು. ಇದರ ಬೆನ್ನಲ್ಲೇ ಇತ್ತೀಚೆಗೆ ಸಿನಿಮಾ ರಿಲೀಸ್ ಟೈಮ್ನಲ್ಲಿ ನಿಶಾ ಕೈ ಹಿಡಿದು ತುಂಬ ಕ್ಲೋಸ್ ಆಗಿ ವಿಕಾಸ್ ನಿಂತಿತ್ತು. ಈ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈ ಜೋಡಿ ರಿಯಲ್ ಆಗಿಯೇ ಕನೆಕ್ಟ್ ಆಗಿರಬಹುದಾ ಅನ್ನುವಂಥ ಡೌಟ್ನಲ್ಲಿದ್ದವ್ರಿಗೆ ಮತ್ತೊಂದು ಹೊಸ ವಿಚಾರ ಕಣ್ಣಿಗೆ ಬಿತ್ತು. ಅದೇ ಸಂದರ್ಶನವೊಂದರಲ್ಲಿ ವಿಕಾಸ್ಗೆ ಸ್ಪೆಷಲ್ ಸರ್ಪ್ರೈಸನ್ನು ಕೊಟ್ಟಂತಹ ನಿಶಾ ಮಾತಲ್ಲೇ ಕಣ್ಣ ಸಲುಗೆ ಇತ್ತು. ಇಬ್ಬರ ಕೆನ್ನೆ ಕಾಶ್ಮೀರದ ಆ್ಯಪಲ್ನ ಅಂತ ಕೆಂಪಾಗಿತ್ತು. ಈ ಎಲ್ಲ ಕ್ಯೂಟ್ ಕ್ಷಣಗಳನ್ನು ಫ್ಯಾನ್ಸ್ ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಬಂತು ನೋಡಿ ಡ್ಯೂಯೆಟ್ ರೊಮ್ಯಾಂಟಿಕ್ ರೀಲ್ಸು. ಫ್ಯಾನ್ ಪೇಜ್ಗಳಿಗೆ ಈ ಸ್ಪೆಷಲ್ ಗಿಫ್ಟ್ ಅಂತೇಳಿ ಬರೆದು ಚಂದದ ವಿಡಿಯೋನ ಹರಿಬಿಟ್ರು ನಿಶಾ ಮತ್ತು ವಿಕಾಸು. ಈ ಜೋಡಿ ಕೆಮಿಸ್ಟ್ರಿಗೆ ಈಗ ಫ್ಯಾನ್ಸು ಫಿದಾಗಿದ್ದಾರೆ. ಖಂಡಿತ ಇದು ಈ ಕ್ಯಾಮ್ರಾಕ್ಕೋಸ್ಕರ ಫ್ಯಾನ್ಗೋಸ್ಕರ ವಿಡಿಯೋ ಮಾಡಿದ್ದಂತಲ್ಲ. ಇಲ್ಲೇನೋ ಇದೆ, ಖಂಡಿತವಾಗ್ಲೂ ಸಮಥಿಂಗ್ ನಡೀತಿದೆ. ಪಕ್ಕಾ ಇದು ನಿಜವಾದಂಥ ಲವ್ ಸ್ಟೋರಿನೇ ಅಂತೇಳ್ಬಿಟ್ಟು ಕಮೆಂಟ್ಸ್ಗಳ ಸುರಿಮಳೆನೇ ಸುರಿತಾ ಇದೆ. ಅಷ್ಟು ಕನೆಕ್ಟ್ ಆಗಿದೆ ಈ ವಿಡಿಯೋ. ಇನ್ನು ಹುಡುಗರಂತೂ ರೌಡಿ ಬೇಬಿ ಈ ವಿಡಿಯೋ ನೋಡಿದ ಮೇಲೆ ಎಲ್ಲ ಅರ್ಥ ಆಯಿತು ಬಿಡಿ ಅಂತಲೂ ಕೂಡ ಹೇಳ್ತಿದ್ದಾರೆ. ಹಾರ್ಟ್ ಅಂತೂ ಬ್ರೇಕ್ ಆಗೋಯ್ತು ಕಣ್ರಿ ಅಂತಲೂ ಕೂಡ ಸಾಕಷ್ಟು ಜನ ಕಮೆಂಟ್ ಮಾಡಿದರೆ. ಹೋಗಲಿ, ನೀವಿಬ್ಬರು ಚೆನ್ನಾಗಿರಿ ಅಂತಲೂ ಕೂಡ ದೇವದಾಸ್ ರೇಂಜಿಗೆ ಮನಸ್ಸಿನಲ್ಲಿರುವಂಥ ನೋವನ್ನು ಕಮೆಂಟ್ ಮಾಡಿ ತೋಡಿಕೊಳ್ತಾ ಇದ್ದಾರೆ. ಒಟ್ಟಿನಲ್ಲಿ ನಿಶಾ ಮತ್ತು ವಿಕಾಸ್ ಇಬ್ಬರು ಬೇಗ ಗುಡ್ ನ್ಯೂಸನ್ನು ಕೊಡಲಿ ಅಂತ ಹೇಳ್ಬಿಟ್ಟು ಫ್ಯಾನ್ಸ್ ಆಸೆ. ಇಬ್ಬರು ಕೂಡ ಬೆಸ್ಟ್ ಫ್ರೆಂಡು, ಸ್ನೇಹ ಮೀರಿದ ಬಾಂಧವ್ಯವನ್ನು ಈಗಾಗಲೇ ಇವರಿಬ್ಬರು ಶುರು ಮಾಡಿದ್ದಾರೆ. ಆದರೆ ಇದು ಪ್ರೀತಿ ಮದುವೆಯಾಗಿ ಬದಲಾಗುತ್ತಾ ಅನ್ನೋದು ಕಾಲವೇ ಉತ್ತರ ಕೊಡಬೇಕು. ಆದರೆ ಇಬ್ಬರ ನಡುವೆ ಒಳ್ಳೆ ಬಾಂಡಿಂಗ್ ಅಂತ ಇರೋದು 100% ಸತ್ಯ. ಇನ್ನು ನಿಶಾ ಈಗಾಗಲೇ ಸಾಕಷ್ಟು ಸೀರಿಯಲ್ಗಳಲ್ಲಿ ನಟಿಸಿರುವಂಥ ಅದ್ಭುತವಾದಂಥ ಕಲಾವಿದೆ. ಅದರ ಜೊತೆಗೆ ಗಟ್ಟಿಮೇಳ ಅನ್ನುವಂಥ ಧಾರಾವಾಹಿ ಈಕೆ ಜೀವನವನ್ನೇ
ಟರ್ನ್ ಮಾಡಿಕೊಟ್ಟಂಥ ಧಾರಾವಾಹಿ ಅನ್ನೋದರಲ್ಲಿ ಡೌಟ್ ಇಲ್ಲ. ಇದಾದ ಬಳಿಕ ಈಗ ಈ ಧಾರಾವಾಹಿಯಲ್ಲೂ ಕೂಡ, ಅಣ್ಣಯ್ಯ ಧಾರಾವಾಹಿಯಲ್ಲೂ ಕೂಡ ಮಿಂಚ್ತಾ ಇರುವಂಥ ನಿಶಾಗೆ ಅದ್ಭುತವಾದಂಥ ಹೆಸರನ್ನೇ ಈ ಧಾರಾವಾಹಿ ಕೂಡ ತಂದು ಕೊಡ್ತು. ಆಮೇಲೆ ಈಗಾಗಲೇ ಸಾಕಷ್ಟು ಸಿನಿಮಾಗಳಲ್ಲೂ ಕೂಡ ನಿಶಾಗೆ ಅವಕಾಶಗಳು ಬರ್ತಾ ಇದ್ದಾವೆ, ಬಟ್ ಒಪ್ಪಿಕೊಳ್ಳುತ್ತಿಲ್ಲ ಅನ್ನೋದು ಸತ್ಯ. ಅದರ ಜೊತೆಗೆ ಈತನು ಕೂಡ ಸಾಕಷ್ಟು ಸೀರಿಯಲ್ಗಳಲ್ಲಿ ಅವಕಾಶವನ್ನು ಪಡಿಬೇಕು ಅನ್ನೋಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಪಟ್ಟಿದ್ದಾನೆ. ಅಂತಿಮವಾಗಿ ಅಣ್ಣಯ್ಯ ಧಾರಾವಾಹಿಯಲ್ಲಿ ಒಂದೊಳ್ಳೆಯ ರೋಲೇ ಸಿಕ್ತು. ಹಾಗಾಗಿ ಆತನ ಜೀವನವೇ ಇವತ್ತು ಬದಲಾಗಿ ಹೋಗಿದೆ. ಇದಾದ ಬಳಿಕ ಮತ್ತೊಂದಷ್ಟು ಧಾರಾವಾಹಿಗಳಲ್ಲಿ ಈತ ನಟಿಸೋದ್ರಲ್ಲಿ ಡೌಟ್ ಇಲ್ಲ. ಹಾಗಂದ ಮಾತ್ರಕ್ಕೆ ಇದರ ಒಳಗಡೆ ಇವರಿಬ್ಬರ ನಡುವೆ ಇರುವಂತಹ ಸ್ನೇಹ, ಪ್ರೀತಿ ಮದುವೆವರೆಗೆ ಹೋಗುತ್ತಾ ಹೋಗಲ್ವಾ ಅದು ಹೇಳಕ್ಕೆ ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ ಇದೇ ರೀತಿ ಪ್ರೀತಿಸಿದಂತಹ, ಇದೇ ರೀತಿ ಕ್ಲೋಸ್ ಇದ್ದಂತಹ ಅದೆಷ್ಟೋ ಜೋಡಿಗಳು ಮದುವೆ ಆಗಿದೆ, ನಂತರ ತಮ್ಮ ನಿರ್ಧಾರವನ್ನು ಬದಲಾಯಿಸಿಕೊಂಡಿದ್ದಿದೆ, ಬೇರೆ ಯಾರನ್ನೋ ಹೋಗಿ ಮದುವೆ ಆಗಿದ್ದು ಕೂಡ ಇದೆ. ಹಾಗಾಗಿ ಇವರನ್ನೇ ಮದುವೆ ಆಗ್ತಾರೆ, ಇವರನ್ನೇ ಮದುವೆ ಆಗೋದಿಲ್ಲ ಅನ್ನೋದನ್ನು ಕನ್ಫರ್ಮ್ ಆಗಿ ಎಲ್ಲೂ ಕೂಡ ಹೇಳೋಕ್ಕೆ ಸಾಧ್ಯವಿಲ್ಲ. ಅಂತಹ ವಾಸ್ತವ ಪರಿಸ್ಥಿತಿ ಇರೋದಂತೂ 100% ಸತ್ಯ. ಸದ್ಯದ ಒಂದು ಅಂಶಗಳನ್ನು ಅಥವಾ ಡೆವಲಪ್ಮೆಂಟ್ಗಳನ್ನು ಗಮನಿಸಿದ್ರೆ ಇವರಿಬ್ಬರ ನಡುವೆ ಏನೋ ನಡೀತಿರೋದಂತೂ 100% ಸತ್ಯ ಅನ್ನುವಂತಹ ಅನುಮಾನಗಳು ಮೂಡೋದಂತೂ ಸಹಜ ಮತ್ತು ಸ್ವಾಭಾವಿಕ. ಅದೇನೇ ಇದ್ರೂ ಕೂಡ ನಿಶಾ ರವಿಕೃಷ್ಣ ಮತ್ತು ಈ ವಿಕಾಶ್ ಇವರಿಬ್ಬರು ಕೂಡ ನಿಜವಾಗ್ಲೂ ಕೂಡ ಪ್ರೀತಿಸ್ತಾ ಇದ್ದರೆ ಆದಷ್ಟು ಬೇಗ ಮದುವೆ ಆಗಲಿ, ಇವರ ಸಂಸಾರ ಸುಂದರವಾಗಿ ಇರಲಿ ಅನ್ನೋಂಥದ್ದು ಎಲ್ಲರ ಆಶಯ ಕೂಡ. ನೀವೇನು ಹಾರೈಸಲಿಕ್ಕೆ ಇಚ್ಛಪಡ್ತೀರಾ ಈ ಮುದ್ದಾದಂಥ ಜೋಡಿಗೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.